ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿಶೋರ್ ಅಂತ, ನ್ಯೂ ಕಿಂಗ್ ಅಕ್ವೇರಿಯಂ ಮಾಲೀಕರು. ನಾವು ಇದನ್ನು ಒಂದು 15 ಇಯರ್ಸಿಂದ ನಾವು ಈ ಬಿಸ್ನೆಸ್ನ ಮಾಡ್ಕೊಂಬಂದಿದ್ದೀವಿ. ಸೊ ನಮ್ಮಲ್ಲಿ ಸ್ಪೆಷಲಿಟಿ ಏನಂದರೆ ಮೇಯ್ನು ಕ್ವಾಲಿಟಿಗೆ ಮೊದಲು ನಾವು ಆದ್ಯತೆ ಕೊಡ್ತೀವಿ. ನಂತರ ನಾವು ಬಂದು ಪ್ಲ್ಯಾಂಟೆಡ್ ಅಕ್ವೇರಿಯಂ ಸ್ಪೆಷಲಿಸ್ಟು. ಅಂದರೆ ಪ್ಲ್ಯಾಂಟೆಡ್ ಅಕ್ವೇರಿಯಂ ಅಂದರೆ ಈಗೆಲ್ಲ ಏನಾಗಿದೆ ಅಂದರೆ ತುಂಬ ಲೈವ್ನ ಇಷ್ಟಪಡ್ತಾರೆ ಎಲ್ಲರೂ. ಮನೆಯಲ್ಲಿ ಲೈವ್ ಆಗಿ ಗಿಡ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತೇಳ್ಬಿಟ್ಟು ನಾವು ಅದನ್ನು ಒಂದು ಅಕ್ವೇರಿಯಂ ಒಳಗಡೆ ಕ್ರಿಯೇಟ್ ಮಾಡಿದ್ದೀವಿ. ಮತ್ತು ನಮ್ಮಲ್ಲಿ ಒಂದು 300+ ವೆರೈಟೀಸು ನಮ್ಮ ಶಾಪಲ್ಲಿ ಯಾವಾಗಲೂ ಇರುತ್ತೆ. ನೀವು ಯಾವಾಗಲೇ ವಿಸಿಟ್ ಮಾಡಿದರೂ ಡಿಫ್ರೆಂಟ್ ಟೈಪ್ ಆಫ್ ಫಿಶಸ್ಸು ನಮ್ಮಲ್ಲಿ ಸಿಗುತ್ತೆ. ಲೋ ಬಜೆಟಿಂದ ಹೈ ಬಜೆಟ್ವರೆಗೂ ನಮ್ಮ ಶಾಪಲ್ಲಿ ಎಲ್ಲ ಥರದ್ದು ಐಟಮು ಸಿಗುತ್ತೆ. ನಮ್ಮ ಅಕ್ವೇರಿಯಂ ಬೇಕಾಗಿರೋಂಥ ಪ್ರತಿಯೊಂದು ಐಟಮು ನಮ್ಮಲ್ಲಿ ಸಿಗುತ್ತೆ. ಬೈ ಚಾನ್ಸ್ ನಮ್ಮಲ್ಲಿ ಇಲ್ಲ ಅಂದ್ರೂ ನಾವು 1 day 2 day ಟೈಮ್ ತೊಗೊಂಡು ಅದನ್ನು ಅರೇಂಜ್ ಮಾಡಿ ಕೊಡ್ತೀವಿ. ಸೊ ಬನ್ನಿ, ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಫಿಶ್ಗಳ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ ನಿಮಗೆ. ಸರ್, ಈಗ ಒಂದು ಪ್ಲಾಂಟೆಡ್ ಅಕ್ವೇರಿಯಂನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಯಾವ ಥರ ಕ್ರಿಯೇಟ್ ಮಾಡೋದು ಸರ್? ಯಾವ ಥರ ಈ ಲೈವ್ ಪ್ಲಾಂಟ್ಸ್ನ ಕ್ರಿಯೇಟ್ ಮಾಡೋದು? ನೋಡಿ ಸರ್, ಮೊದಲಿಗೆ ಪ್ಲಾಂಟೆಡ್ ಅಕ್ವೇರಿಯಂಗೆ ಬೇಸ್ಗೆ ಸೂಪರ್ 4 ಅಂತ ಬರುತ್ತೆ. ಅದನ್ನು ಫಸ್ಟ್ ಹಾಕಬೇಕು. ಆಮೇಲೆ ಬಂದು ಅಮೆಝಾನಿಯ 2 ವರ್ಷನ್ ಆ ಸಾಯಿಲ್ ಹಾಕಬೇಕಾಗುತ್ತೆ. ನೆಕ್ಸ್ಟು ನೀವು ಈ ಥರ ನೋಡಿ, ಇದೆಲ್ಲ ಕಾರ್ಪೆಟ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ, ಮೌಂಟೆ ಕಾರ್ಲಾ ಅಂತಾರೆ ಇದನ್ನು ಬೆಳೆಸ್ಬೇಕಾದ್ರೆ ಅದಕ್ಕೆ ಮತ್ತೆ ಒಂದು ಲೇಯರ್ ಪೌಡ್ರ್ ಸ್ಯಾಂಡ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಲುಕ್ಗೋಸ್ಕರ ಈ ಥರ ಸ್ಟೋನ್ಸ್ ಎಲ್ಲ ನಾವು ಸೆಟ್ಟಿಂಗ್ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಪ್ಲ್ಯಾಂಟ್ಸ್ನ ನಾವು ನಾಟಿ ಮಾಡಬೇಕಾಗುತ್ತೆ. ಅದಾದಮೇಲೆ ಅದಕ್ಕೆ ನೋಡಿ, ಇದೊಂದು ಬ್ಲಿಕ್ಸಾ ಜಪಾನಿಕಾ ಅಂತಾರೆ. ಇದನ್ನು ಸಹ ಲುಕ್ಗೋಸ್ಕರ ಮಧ್ಯದಲ್ಲಿ ಹಾಕಿದ್ದೀವಿ. ಸ್ವಲ್ಪ ಇಷ್ಟೇ ಅದು ಹೈಟ್ ಬೆಳೆಯೋದು. ಇದೆಲ್ಲ ಲೋ ಲೆವೆಲಲ್ಲಿ ಬೆಳೆಯೋಂಥ ಪ್ಲ್ಯಾಂಟ್ಸ್ ಇದು. ಅದಕ್ಕೆ ನೋಡಿ, ಒಂದು ಲೈಟ್ ಬೇಕಾಗಿರುತ್ತೆ, ಮತ್ತು ಫಿಲ್ಟರ್ ಬೇಕಾಗುತ್ತೆ, ಮತ್ತು ಮೇಯ್ನ್ ಎಲ್ಲದಕ್ಕಿಂತ ಮುಖ್ಯವಾಗಿ ಕಾರ್ಬನ್ ಡೈಆಕ್ಸೈಡ್ ಬೇಕಾಗುತ್ತೆ ಈ ಪ್ಲ್ಯಾಂಟ್ಸ್ಗೆ. ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅಂದರೆ ಪ್ಲ್ಯಾಂಟ್ಸು ಅಷ್ಟು ಗ್ರೋತ್ ಬರೋದಿಲ್ಲ ನಿಮಗೆ. ಅದಕ್ಕೋಸ್ಕರ ಅದು ಕೊಟ್ಟರೆ ಅದ್ರ ಉದ್ದೇಶ ಏನಂದರೆ ಕೊಡೋದು ಕಾರ್ಬನ್ ಡೈಆಕ್ಸೈಡ್ನ ಪ್ಲ್ಯಾಂಟ್ಸ್ ತೊಗೊಂಡು ಆ ಪ್ಲ್ಯಾಂಟ್ಸ್ ಬಂದು ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ನೋಡಿ, ನೀವು ಅಲ್ಲೆಲ್ಲ ಕಾಣ್ಬೋದು, ನಿಮಗೆ ಬಬಲ್ಸ್ ಬರ್ತಾಯಿದೆ ನೋಡಿ, ಬಾಟಮಿಂದ ನಿಮಗೆ ಬಬಲ್ಸ್ ಬರ್ತಾ ಇದೆಯಲ್ಲ, ಅದು ಗಿಡ ಬಂದು ಉಸಿರಾಡ್ತಾ ಇರೋದು. ಸೊ ನಿಮಗೆ ಈ ಥರ ಬಬಲ್ಸ್ ಬಂದರೆ ಪ್ಲ್ಯಾಂಟ್ಸ್ ಬೆಳೀತಾ ಇದೆ ಅಂತ ಅರ್ಥ. ಮತ್ತು ಇದಕ್ಕೆ ಆಲ್ಗೆ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆಲ್ಲ ನೋಡಿ, ನಾವು ಝೀಬ್ರಾ ಸ್ನೇಲ್ಸ್ ಹಾಕಿರ್ತೀವಿ. ನಂತರ ಇದರಲ್ಲಿ ಆಟೋ ಸಿಂಕ್ಲೆಸ್ ಅಂತ ಒಂದು ಫಿಶ್ ಇದೆ, ನಂಬರ್ 1 ಆಲ್ಗೆ ಇಟ್ಟರ್ ಅದು. ಸೊ ಮತ್ತು ಇಲ್ಲಿ ಒಳಗಡೆ ಇದೆ ಬ್ರಿಸ್ಟಿಲ್ ನೋಸ್ ಅಂತ, ಪ್ಲೆಕೋ ಅಂತಾರೆ ಅದನ್ನು, ಆಲ್ಬಿನೋ ಬ್ರಿಸ್ಟಿಲ್ ನೋಸ್ ಅಂತಾರೆ. ಆ ಥರ ಒಂದು 4-5 ವೆರೈಟಿ ಆಲ್ಗೆ ಇಟರ್ ಫಿಶಸ್ಸು ನಾವು ಹಾಕಬೇಕಾಗುತ್ತೆ. ಮತ್ತು ಏನಾಗುತ್ತೆ, 4 days ಒನ್ಸು ಇಲ್ಲ ವೀಕ್ಲಿ ಒನ್ಸು ನಾವು ಯಾವಾಗಲೂ 30% ವಾಟ್ರನ್ನ ಚೇಂಜ್ ಮಾಡಿ ಹೊಸ ನೀರು ಹಾಕಬೇಕಾಗುತ್ತೆ. ಆವಾಗ ಏನಾಗುತ್ತೆ, ನಿಮ್ಮ ಪ್ಲ್ಯಾಂಟ್ಸ್ ಚೆನ್ನಾಗಿ ಬೆಳೆಯುತ್ತೆ. ನೀವು ಈ ಥರ ನೀವು ವೀಕ್ಲಿ ನೀವು ನೀರು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗಿರೋದು. ಮತ್ತು ಒಂದು 15 to 20 days ಒನ್ಸು ಫಿಲ್ಟರ್ ಇರುತ್ತೆ ಇಲ್ಲಿ, ಆ ಫಿಲ್ಟರ್ದು ಸ್ಪಾನ್ ತೆಗೆದು ವಾಶ್ ಮಾಡಿ ಹಾಕಬೇಕಾಗುತ್ತೆ. ಸೊ ಇಷ್ಟೇ ನಿಮ್ಮ ಮೇಂಟೆನೆನ್ಸ್ ಇರುತ್ತೆ. ನೋಡಿ, ಇದರಲ್ಲೆಲ್ಲ ಡಸ್ಟ್ ಇದೆ, ಇದನ್ನು ಅವಾಗ ತೆಗೆದು ವಾಶ್ ಮಾಡಿ ಹಾಕಬೇಕಾಗುತ್ತೆ. 10 to 15 days. ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಪ್ರೆಷರ್ ಕಡಿಮೆ ಆಗುತ್ತೆ. ಈ ಫ್ಲೋಯಿಂಗ್ ಏನು ವಾಟರ್ ಫ್ಲೋಯಿಂಗ್ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ನೀವು ನೋಡಿಕೊಂಡು ವಾಶ್ ಮಾಡ್ಕೊಬೇಕಾಗುತ್ತೆ. ಈ ಥರ ನೀವು ಎವ್ರಿ ವೀಕ್ ಒನ್ಸು ನೀವು 30% ನೀರು ತೆಗೆದು ಹಾಕ್ತಾಯಿದ್ರೆ ನಿಮಗೆ ಯಾವಾಗಲೂ ಇದೇ ಕ್ಲಾರಿಟಿ ಇರುತ್ತೆ. ಅದಕ್ಕೆ ತಕ್ಕಾಗೆ ನೋಡಿ, ಈಗ ಇದೊಂದು ಪ್ಲಾಂಟೆಡ್ ಟ್ಯಾಂಕ್ಗೆಲ್ಲ ಚಿಕ್ಕ ಫಿಶಸ್ಸೇ ಹಾಕಬೇಕಾಗುತ್ತೆ. ತುಂಬ ದೊಡ್ಡ ಫಿಶ್ ಹಾಕಬಾರ್ದು. ಏನಕ್ಕಂದರೆ ಅದು ಬಂದು ನಾವು ಜಾಸ್ತಿ ಫುಡ್ ಹಾಕಿದಾಗ ವೇಸ್ಟೆಲ್ಲ ಪ್ಲ್ಯಾಂಟ್ ಮೇಲೆ ಕೂತ್ಕೊಂಡು ಆಲ್ಗೆ ಆಗಿ ಅದು ಕನ್ವರ್ಟ್ ಆಗಿಬಿಡುತ್ತೆ. ಸೊ ಆವಾಗ ನಿಮಗೆ ನೋಡೋದಕ್ಕೆ ಚೆನ್ನಾಗಿ ಕಾಣೋದಿಲ್ಲ. ಮತ್ತು ಕೆಲವೊಂದು ಫಿಶಸ್ಸು ಪ್ಲ್ಯಾಂಟ್ಸ್ನ ತಿನ್ನುತ್ತೆ. ಉದಾಹರಣೆಗೆ ಗೋಲ್ಡ್ ಫಿಶ್ಶು, ಕಾರ್ಪ್ಸು ಅವೆಲ್ಲನೂ ಬಂದು ಪ್ಲ್ಯಾಂಟ್ಸ್ನ ತಿನ್ಬಿಡುತ್ತೆ. ಹಂಗಾಗಿ ಅದನ್ನೆಲ್ಲ ಈ ಥರ ಪ್ಲಾಂಟೆಡ್ ಅಕ್ವೇರಿಯಮಲ್ಲಿ ಹಾಕೋದಿಲ್ಲ. ಸರ್, ಇವತ್ತು ನಾವು ಗಿಡನ ಒಳಗಡೆ ನಾಟಿ ಮಾಡಿದ ಮೇಲೆ ವೀಕ್ಲಿ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ಲುಕ್ಕು. ಸೊ ಒಂದು 2 to 3 monthsಲ್ಲಿ ಫುಲ್ ಗ್ರೋತ್ ಆಗುತ್ತೆ. ಸೊ ಮತ್ತೆ ನೀವು ಜಾಸ್ತಿ ಬೆಳೆದಂಗೆಲ್ಲ ಕಟಿಂಗ್ ಮಾಡಬೇಕಾಗುತ್ತೆ. ಇದು ಕಟಿಂಗ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಏನು ನಾವು ಕೊಡ್ತಾ ಇದ್ದೀವಲ್ಲ ಲೈಟು, ಅದು ಬಾಟಮ್ ಇರೋ ರೂಟಿಗೆ ಹೋಗೋದಿಲ್ಲ. ಕಟಿಂಗ್ ಮಾಡಿದಾಗ ಏನಾಗುತ್ತೆ, ಆ ರೂಟ್ಗೆ ಬೆಳಕು ಹೋಗುತ್ತೆ, ಮತ್ತೆ ಅಲ್ಲಿ ಬೆಳೆಯುತ್ತೆ. ಪ್ಲಾಂಟೆಡ್ ಅಕ್ವೇರಿಯಂನ ನಾವು ತಗೋತೀವಿ ಅಂತಂದರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀರಾ ನೀವು? 100% ಕೊಡ್ತೀವಿ. ನಮ್ಮಲ್ಲಿ ಬಂದರೆ, ಶಾಪಿಗೆ ಬಂದರೆ ಕಂಪ್ಲೀಟಾಗಿ ನಾವು ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿನೇ ಕೊಡೋದು. ಮತ್ತು ನೀವು ಮನೆಗೆ ತೊಗೊಂಡೋದ್ಮೇಲೆ ಮುಗೀತು ಅಂತೇನಿಲ್ಲ. ಏನೇ ಪ್ರಾಬ್ಲಮ್ ಇದ್ರೂ ನಮಗೊಂದು ಫೋನ್ ಮಾಡಿದ್ರೆ ನಾವು ಅದಕ್ಕೆ ಏನು ಪ್ರಾಬ್ಲಮ್ ಅಂತ ಫಸ್ಟ್ ಇಲ್ಲ ಅಟ್ಲೀಸ್ಟ್ ವಾಟ್ಸಪ್ ಇದೆ ಈಗೆಲ್ಲ, ಒಂದು ವೀಡಿಯೋನ ಕಳಿಸಿ ಅಂತ ಹೇಳ್ತೀವಿ. ಕಳಿಸಿದಾದ್ಮೇಲೆ ನೋಡಿಬಿಟ್ಟು ನಾವೇ ರಿಟರ್ನ್ ಕಾಲ್ ಮಾಡಿ, ನೋಡಿ ಈ ಥರ ಮಿಸ್ಟೇಕ್ ಆಗ್ತಾಯಿದೆ,
ಸೊ ನೀವು ಈ ಥರ ಮಾಡ್ಕೊಳ್ಳಿ ಅಂತೇಳಿ. ಇಲ್ಲ ಆಗಲಿಲ್ಲ ಅಂದರೆ ನಮ್ಮ ಹುಡುಗರು ಯಾರನ್ನಾದ್ರೂ ಕಳಿಸಿ ಅಂದರೆ ನಿಯರೆಸ್ಟ್ ಇದ್ದರೆ ನಮ್ಮ ಶಾಪಿಗೆ ಒಂದು 5 ಕಿಲೋಮೀಟರು 10 ಕಿಲೋಮೀಟರ್ಸ್ ಆ ಥರ ಇದ್ದರೆ ಕಳಿಸ್ತೀವಿ. ಅದು ಸ್ವಲ್ಪ ಏನೋ ಚಾರ್ಜಸ್ ಇರುತ್ತೆ, ಅದನ್ನು ಪೇ ಮಾಡಬೇಕಾಗುತ್ತೆ. ಸೊ ಮತ್ತು ಮೇಯ್ನ್ ಇದರಲ್ಲೆಲ್ಲ ಲೈಟು ನೀವು ಕಂಟಿನ್ಯೂಸ್ ಹಾಕಬಾರ್ದು. ಮಾರ್ನಿಂಗ್ 8 o'clock-ಇಂದ 12 o'clock-ವರೆಗೂ ಹಾಕಬೇಕಾಗುತ್ತೆ, ಮತ್ತು ಆಫ್ ಮಾಡಬೇಕು. ಮತ್ತು ಈವ್ನಿಂಗ್ 6 to 10 ಇಲ್ಲ 9 ಅಲ್ಲಿವರೆಗೂ ಹಾಕಬೇಕು. ಕಂಟಿನ್ಯೂಸ್ 8 hours ಹಾಕೋಂಗಿಲ್ಲ. ಹಾಕಿದ್ರೆ ಏನಾಗುತ್ತೆ, ಆಲ್ಗೆ ಫಾರ್ಮ್ ಆಗಿಬಿಡುತ್ತೆ. ಆಲ್ಗೆ ಅಂದರೆ ನೋಡಿ ಈ ಗ್ಲಾಸ್ ಮೇಲೆಲ್ಲ ನೋಡಿ, ಒಂದು ಸೆಕೆಂಡ್ ಸ್ವಲ್ಪ ಮುಂದೆ ಬನ್ನಿ. ಇಲ್ಲಿ ನೋಡಿ ಡಾಟೆಡ್ ಗ್ರೀನ್ ಆಲ್ಗೆ ಅಂತ ಇದೆ, ಒಂದು ಬ್ರೌನ್ ಆಲ್ಗೆ ಬರುತ್ತೆ, ಮತ್ತು ಬ್ರಷ್ ಆಲ್ಗೆ ಅಂತ ಬರುತ್ತೆ ಅಲ್ಲಿ. ಸೊ ಆ ಥರ ಆಲ್ಗೆ ಕ್ರಿಯೇಟ್ ಆಗಿಬಿಡುತ್ತೆ. ಅದಕ್ಕೆ ನಾವೇನು ಮಾಡೋದು, ಅದಕ್ಕೆಲ್ಲ ಮೆಡಿಸನ್ಸ್ ಇದೆ. ಒಂದೊಂದು ಆಲ್ಗೆಗೂ ಒಂದೊಂದು ಥರ ಮೆಡಿಸನ್ಸು ಇದೆ. ಸೊ ಅದು ಯಾವ ಥರ ಆಲ್ಗೆ ಬಂದಿದೆ, ಈಗ ಜಾಸ್ತಿ ಬ್ರೌನ್ ಬಂದರೆ ಇಲ್ಲ ಲೈಟ್ ಕಡಿಮೆ ಆಗಿರುತ್ತೆ ಅದರಿಂದನೂ ಬಂದಿರುತ್ತೆ, ಇಲ್ಲ ಜಾಸ್ತಿ ಆದ್ರೂ ಬರುತ್ತೆ. ಇಲ್ಲ ಅಕಸ್ಮಾತ್ ನೀವು ಮನೆಯಲ್ಲಿ ಇಡೋ ಜಾಗದಲ್ಲಿ ಸನ್ಲೈಟ್ ಏನಾದರೂ ಬಂದರೆ ಈ ಥರ ಗ್ಲಾಸ್ ಮೇಲೆಲ್ಲ ಗ್ರೀನಾಗಿ ಕಟ್ಕೊಂಡ್ಬಿಡುತ್ತೆ, ಪಾಚಿ ಥರ. ಅದನ್ನು ನೀಟಾಗಿ ಒಂದು ಸ್ಪಾಂಜ್ ತೊಗೊಂಡು ವಾಶ್ ಮಾಡ್ಕೊಬೇಕಾಗುತ್ತೆ. ಸರ್ ಈ ಪ್ಲಾಂಟ್ಸ್ ಬೆಳೆಯೋದಕ್ಕೆ ಲೈಟ್ಸು CO2 ಇದ್ರೆ ಸಾಕಾ ಅಥವಾ ಬೇರೆ ಏನಾದರೂ ಮೆಡಿಸಿನ್ಸ್ ಏನಾದರೂ ಹಾಕ್ಬೇಕಾ? ಸರ್ ಇದಕ್ಕೆ ಪ್ಲಾಂಟ್ಸ್ ಬೆಳೆಯೋದಕ್ಕೆ ಮೆಡಿಸನ್ಸು ಬರುತ್ತೆ. ಅದು ಬಂದು ಒಂದು ಪ್ಲಾಂಟ್ ರೂಟ್ಗೆ ಅಂತ ಬರುತ್ತೆ, ಅದರಲ್ಲಿ ಐರನ್ ಮತ್ತು ಕೆಲವೊಂದು ಐರನ್ ಕಂಟೆಂಟು ಬೇಕಾಗುತ್ತೆ ಪ್ಲಾಂಟ್ಸ್ಗೆ. ಸೊ ಅದು ಕೆಲವೊಂದು ರೆಡ್ ಪ್ಲಾಂಟ್ಸ್ ಇರುತ್ತಲ್ಲ, ಅದಕ್ಕೆ ಐರನ್ ಕಂಟೆಂಟ್ ಎಲ್ಲ ಬೇಕಾಗುತ್ತೆ. ಸೊ ಅವೆಲ್ಲನೂ ನಾವು ಹಾಕಲೇಬೇಕಾಗುತ್ತೆ. ಅದೆಲ್ಲ ನಮ್ಮ ಶಾಪಿಗೆ ಬಂದರೆ ನಾವು ಅವ್ರಿಗೆ ಕರೆಕ್ಟ್ ಮಾಹಿತಿ ಕೊಡ್ತೀವಿ. ಸರ್ ನೋಡಿ ಇದರೊಳಗಡೆ ಬಾಸ್ಮೇನೋ ರೈಂಬೋ ಅಂತ ಫಿಶ್ ಇದು ಈಗ ನನಗೆ ನಮ್ಮ ಶಾಪಿಗೆ ಬಂದು ಒಂದು 2 days ಆಗಿದೆ ಅಷ್ಟೇ. ಒಂದು ವಾರನೋ ಅಥವಾ 10 days ಆಯಿತು ಅಂದರೆ ಇದ್ರ ಕಲರ್ ಚೇಂಜ್ ಆಗುತ್ತೆ, ಇನ್ನು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅದಕ್ಕೆ. ಸೊ ನೆಕ್ಸ್ಟ್ ಬಂದು ಬ್ಲ್ಯಾಕ್ ನಿಯಾನ್ ಟೆಟ್ರಾ ಅಂತಿದೆ. ಸೊ ಇವೆಲ್ಲನೂ ಪ್ಲಾಂಟೆಡ್ ಅಕ್ವೇರಿಯಮ್ಗೆ ಹಾಕೋಂಥ ಫಿಶಸ್ ಇದು. ಮತ್ತು ನೋಡಿ ಈಗ ಆಲ್ಗೆ ಕ್ಲೀನ್ ಮಾಡೋದಕ್ಕೋಸ್ಕರ ಆಟೋಸಿಂಕ್ಲೆಸ್ ಅಂತ ಒಂದು ಫಿಶ್ ಇದೆ ನೋಡಿ. ಅದ್ರ ಕೆಲಸನ ಅದು ಮಾಡ್ತಾನೇ ಇರುತ್ತೆ, ಯಾವಾಗಲೂ ನಾನ್ ಸ್ಟಾಪು ಕ್ಲೀನ್ ಮಾಡ್ತಾನೇ ಇರುತ್ತೆ. ನೀವು ಇಲ್ಲಿ ಕಾಣ್ಬೋದು, ಅಲ್ಲಿ ಲೈಟಾಗಿ ಆ ವುಡ್ ಮೇಲೆ ಗ್ರೀನು ಮತ್ತು ವೈಟ್ ಎಲ್ಲ ಆಗಿದೆಯಲ್ಲ, ವೈಟ್ ಆಗಿರೋದೆಲ್ಲ ಇದು ಕ್ಲೀನ್ ಮಾಡಿರೋದು. ಏನು ಫಿಶ್ ಅದು? ಆಟೋಸಿಂಕ್ಲೆಸ್ ಅಂತಾರೆ. ಆಟೋಸಿಂಕ್ಲೆಸ್. ಓಕೆ. ಆ ಲೈವ್ ಪ್ಲಾಂಟ್ ಹತ್ರ ಅದೊಂದು ಇಟ್ಕೊಂಡ್ರೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ. ಹೌದು, ಇದೊಂದೇ ಅಲ್ಲ, ಇದ್ರ ಜೊತೆಲಿ ಇನ್ನೊಂದು 3-4 ವೆರೈಟೀಸ್ ಇದೆ. ನಾನು ಮುಂದೆ ನಿಮಗೆ ಅದನ್ನೆಲ್ಲ ತೋರಿಸ್ತೀನಿ. ಸರ್ ಇಲ್ಲಿ ಇಷ್ಟೊಂದು ಲೈವ್ ಪ್ಲಾಂಟೆಡ್ ಇಟ್ಟಿದ್ದೀರಲ್ಲ ಅಕ್ವೇರಿಯಮ್ಸು, ಇವೆಲ್ಲ ಏನು ಸೇಲ್ಗೆ ಇಟ್ಟಿದ್ದೀರಾ ಏನು ಸರ್ ಇದು? ಹೌದು ಸರ್, ಖಂಡಿತ ಸೇಲ್ಗೆನೆ. ಈಗ ನಮಗೆಲ್ಲ ಒಂದು ಸ್ವಲ್ಪ ಕಂಪ್ಲೇಂಟ್ಸ್ ಬರ್ತಾ ಇತ್ತು ಹೊಸದಾಗಿ. ನೋಡಿ ರೀಸೆಂಟಾಗಿ ನೋಡಿ ಇದು ಬಂದು ಇನ್ನು 2 days ಆಗಿದೆ ಸೆಟ್ ಮಾಡಿ. ಇದು ಸೆಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮಧ್ಯದಲ್ಲಿ ಏನಾಗುತ್ತೆ, ಆಲ್ಗೆ ಇಶ್ಯೂಸ್ ಎಲ್ಲ ಬರುತ್ತೆ. ಸೊ ಅದು ಕಸ್ಟಮರ್ಸ್ಗೆ ಕೆಲವ್ರಿಗೆ ಗೊತ್ತಿರೋದಿಲ್ಲ, ತೊಗೊಂಡೋದ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಇದಕ್ಕೆ ನಾವೇನು ಒಂದು ಮೈಂಡಲ್ಲಿ ಬಂತು, ನಾವೇ ಸೆಟ್ ಮಾಡಿ ಒಂದು 2 months 3 months ನಮ್ಮಲ್ಲಿ ಬೆಳೆಸಿ ಒಂದು ಸ್ವಲ್ಪ ಆಲ್ಗೆ ಎಲ್ಲ ಕಂಟ್ರೋಲ್ ಮಾಡಿ ಆಮೇಲೆ ಕೊಡೋಣ ಅಂತ ಒಂದು ಮನಸ್ಸಿಗೆ ಬಂತು. ಮತ್ತು ತುಂಬ ಜನ ಈಗ ಗಿಫ್ಟ್ಗಳಿಗೆ ಒಂದು ಅಕ್ವೇರಿಯಂ ಕೊಡೋದೊಂದು ಎಲ್ಲರೂ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೋಸ್ಕರ ನಾವು ಈ ಕಾನ್ಸೆಪ್ಟನ್ನ ರೆಡಿ ಮಾಡಿದ್ದೀವಿ. ಈಗ ನೋಡಿ ಈ ಟ್ಯಾಂಕ್ ಈಗ ನಿಮಗೆ ಬೇಕು ಅಂದರೆ ನಾವು ನೀರೆಲ್ಲ ಫುಲ್ ತೆಗೆದು ಮೇಲೆ ಕವರ್ ಕ್ಲೋಸ್ ಮಾಡಿ ಕೊಡ್ತೀವಿ. ನೀವು 2 days ಹಾಗೆ ಇಟ್ಕೊಬೋದು, ಯಾರಿಗೆ ಬೇಕೋ ಹಂಗೆ ಗಿಫ್ಟ್ ಬಾಕ್ಸು ಮಾಡಿಸಿನೂ ಕೊಡ್ಬೋದು, ಇಲ್ಲ ಹಂಗೇನೂ ಕೊಡ್ಬೋದು. ಮನೆಗೆ ಹೋಗಿ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ಅದಕ್ಕೆ ಫಿಶಸ್ ಆಮೇಲೆ ನೀವು ಹಾಕ್ಕೊಬೋದು. ಇದು ಕ್ಯಾರಿ ಮಾಡೋಕ್ಕೆಲ್ಲ ತುಂಬ ಈಸಿ ಇರುತ್ತೆ, ಏನು ಅಷ್ಟೊಂದೇನು ವೆಯ್ಟ್ ಇರೋಲ್ಲ. ಒಂದು 10 kgs ಇದ್ದರೆ ಹೆಚ್ಚು ಅಷ್ಟೇ. ಕಸ್ಟಮರ್ಸ್ಗೆಲ್ಲ ಅನುಕೂಲ ಆಗಲಿ ಅಂತಲೇ ನಾವು ಈ ಕಾನ್ಸೆಪ್ಟನ್ನ ಮಾಡಿದ್ದೀವಿ. ಇಷ್ಟೊಂದು ವೆರೈಟಿ ಇದೆಯಲ್ಲ ಸರ್, ಯಾವ್ಯಾವ ಥರ ವೆರೈಟಿ ಇದಕ್ಕೆ ಏನಾದರೂ ನೇಮ್ ಇದೆಯಾ ಅಥವಾ ಜಸ್ಟ್ ಪ್ಲಾಂಟ್? ಖಂಡಿತ ಇದೆ ಸರ್, ಖಂಡಿತ ನೇಮ್ ಇದೆ. ಪ್ರತಿಯೊಂದು ಪ್ಲ್ಯಾಂಟ್ಗೂ ನೇಮ್ ಇದೆ. ಇದು ಬಂದು ಸ್ಟಾರಗೈನ್ ರಿಪೆನ್ಸ್ ಅಂತಾರೆ. ಇದು ಬಂದು ಕಾರ್ಪೆಟ್ ನೋಡಿ, ಈ ಹೈಟ್ ಮೇಲೆ ಬೆಳೆಯಲ್ಲ, ಅದು ಕಟ್ಟಿಂಗ್ ಮಾಡಿದ್ರೆ ಅಲ್ಲೇ ಸ್ಪ್ರೆಡ್ ಆಗುತ್ತೆ ಅದು. ಓಕೆನಾ? ಇದು ಅನುಬಿಯಸ್ ಗೋಲ್ಡನ್ ಅಂತಾರೆ. ನಿಮಗಿದು ಸ್ವಲ್ಪ ನೋಡೋದಕ್ಕೆ ಗೋಲ್ಡ್ ಕಲರ್ ಇರುತ್ತೆ. ಅದರಲ್ಲೇ ಇನ್ನೊಂದು ವೆರೈಟಿ ಇದೆ ಮೇಲೇ, ಅದು ಅನುಬಿಯ ನಾನಾ ಅಂತಾರೆ, ಅದು ಗ್ರೀನ್ ಕಲರ್ ಇರುತ್ತೆ. ಓಕೆನಾ? ಇದೆಲ್ಲ ಮೌಂಟಿ ಕಾರ್ಲಾ ಅಂತ ಕರೀತಾರೆ. ಇದು ಬಂದು ಸ್ಪ್ರೆಡ್ ಆಗುತ್ತೆ, ಕಂಪ್ಲೀಟಾಗಿ ನಿಮಗೆ ಸ್ಪ್ರೆಡ್ ಆಗುತ್ತೆ. ಇದು 2 days ಆಗಿರೋದ್ರಿಂದ ಒಂಥರ ಕಾಣ್ತಾ ಇದೆ ಇದು. ಸೊ ಇದು ಫುಲ್ ಗ್ರೋತ್ ಆಗಿರೋದು ನಮ್ದು ಆ ಕಡೆ ಇದೆ, ನಾನು ತೋರಿಸ್ತೀನಿ ನಿಮಗೆ. ಇದೆಲ್ಲ ರೊಟೋಲಾ ಅಂತ ಕರೀತಾರೆ, ರೊಟೋಲಾ ವಾಲಿಚಿ ಅಂತಾರೆ. ತುಂಬ ವೆರೈಟೀಸ್ ಇದೆ. ರೊಟೋಲಾ ಬಟರ್ಫ್ಲೈ ಅಂತ ಇದು ನೇಮ್ ಪ್ಲ್ಯಾಂಟ್ದು. ಅದು ಲುಡ್ವಿಗಿಯ ಸೂಪರ್ ರೆಡ್ ಅಂತ. ಆ ಥರ ತುಂಬ ವೆರೈಟೀಸ್ ಬರುತ್ತೆ ಸರ್. ಮತ್ತು ಇಲ್ಲಿ ಒಂದು ರೆಡ್ ಲೈನ್ ಇದೆಯಲ್ಲ, ಅದು ಗ್ಲೋ ಲೈಟ್ ಟೆಟ್ರಾ ಅಂತ. ನಿಮಗೆ ಇದು ನೋಡಿ, ಈಗ 15 days ಆಗಿದೆ ನಮ್ಮ ಶಾಪಿಗೆ ಬಂದು, ಕಲರ್ ಕನ್ವರ್ಟ್ ಆಗಿದೆ, ಚೇಂಜ್ ಆಗಿದೆ. ಇದು ರಿಯಲ್ ಕಲರು.
ನೀವು ಸ್ಟಾರ್ಟಿಂಗ್ ನಿಮ್ಮ ಮನೆಗೆ ತೊಗೊಂಡೋದಾಗ ಕಲರ್ ಚೇಂಜ್ ಆಗುತ್ತೆ, ಬೈದಿಂದ ಚೇಂಜ್ ಆಗುತ್ತೆ ಅದು. ಮತ್ತು ಆಟೋಮೆಟಿಕ್ ಒಂದು 10-15 ಡೇಸ್ ಆದಮೇಲೆ ಕಲರ್ ಆಟೋಮೆಟಿಕ್ ಬಂದುಬಿಡುತ್ತೆ. ಮತ್ತು ನೋಡಿ ಇದು ಬಂದು ಬ್ಲೂ ಟೆಟ್ರಾ ಅಂತ, ಇದು ಬ್ಲ್ಯಾಕ್ ನಿಯಾನ್ ಟೆಟ್ರಾ ಅಂತ. ಸೊ ಮತ್ತು ಅರ್ಲಿಕ್ವಿನ್ ರಾಸ್ಬೋರಾ ಅಂತ ಇದೆ. ಈ ಥರ ತುಂಬ ವೆರೈಟೀಸ್. ಮತ್ತು ಬಲೂನ್ ಬಾಸ್ಪೇನೋ ರೈನ್ಬೋ ಅಂತ ಇದು ಈಗ ಒಂದು 1-2 ಮಂತ್ಸಿಂದ ಬಂದಿದೆ ಅದು. ನೋಡಿ ಇದೆಲ್ಲ ಗೋಲ್ಡನ್ ರ್ಯಾಮಿರೇಸ್ ಅಂತಾರೆ, ಇದು ಎಲೆಕ್ಟ್ರಿಕ್ ಬ್ಲೂ ರ್ಯಾಮಿರೇಸ್ ಅಂತ ಕರೀತಾರೆ. ಇವೆಲ್ಲ ಬಂದು ಒಂದು 2 to 3 ಇಯರ್ಸ್ ಲೈಫ್ ಇರುತ್ತೆ. ಮತ್ತು ರಾಮ್ಶನ್ ಸ್ನೇಲ್ ಅಂತ, ಇದು ಒಂದು ಆಲ್ಗೆ ಕ್ಲೀನ್ ಮಾಡೋವಂಥದ್ದು, ಅದು ಸ್ನೇಲ್. ಸೊ ಇದು ಅದ್ರ ಕೆಲಸ ಅದನ್ನು ಮಾಡ್ತಾನೇ ಇರುತ್ತದು, ಕ್ಲೀನ್ ನೋಡಿ ಆ ಸ್ಟೋನ್ನೆಲ್ಲ ಕ್ಲೀನ್ ಮಾಡ್ತಾನೇ ಇರುತ್ತದು. ಅದಕ್ಕೆ ಅದು ಆಲ್ಗೆ ಬಂದು ಫುಡ್ ಆಗುತ್ತೆ ಅದಕ್ಕೆ. ಹೌದು. ಇದರಲ್ಲಿ ನೀವು ನೋಡ್ಬೋದು ಶ್ರಿಂಪ್ಸ್ ಇದೆ ನಮ್ಮಲ್ಲಿ. ಇದರಲ್ಲೊಂದು 3-4 ವೆರೈಟಿ ಶ್ರಿಂಪ್ ಇದೆ. ಒಂದು ಗ್ರೀನ್ ಶ್ರಿಂಪ್ ಇದೆ, ಒಂದು ಗೋಲ್ಡನ್ ಯೆಲ್ಲೋ ಶ್ರಿಂಪ್ ಇದೆ, ಮತ್ತು ರ್ಯಾಕೆಟ್ ಶ್ರಿಂಪ್ ಅಂತ ಇದೆ, ಒಳಗಡೆ ಎಲ್ಲೋ ಇದೆ ಅದು, ರ್ಯಾಕೆಟ್ ಶ್ರಿಂಪ್ ಅಂತ ಇದೆ. ಸೊ ಇದೂ ಅದ್ರ ಪಾಡ್ಗೆ ಅದು ಕ್ಲೀನ್ ಮಾಡ್ತಾನೇ ಇರುತ್ತೆ. ಆಲ್ಗೆನ ಒಂದು ಜಾತಿ ಆಲ್ಗೆ ಬರುತ್ತೆ, ಅದು ನಾವು ಕ್ಲೀನ್ ಮಾಡ್ತಾನೇ ಇರುತ್ತೆ. ಸೊ ನೋಡೋದಕ್ಕೆ ನ್ಯಾಚುರಲಾಗಿ ಕಾಣುತ್ತೆ ಲುಕ್ ವೈಸು. ಅದಕ್ಕೋಸ್ಕರ ಅದನ್ನು ಎಲ್ಲರೂ ಇಷ್ಟಪಡ್ತಾರೆ ಪ್ಲ್ಯಾಂಟೆಡ್ ಅಕ್ವೇರಿಯಮಲ್ಲಿ ಹಾಕೋದಕ್ಕೆ. ಇದರಲ್ಲಿರೋದು ರ್ಯಾಕೆಟ್ ಶ್ರಿಂಪ್ ಇದೆ, ಮತ್ತು ಬ್ಲೂ ಶ್ರಿಂಪ್ ಇದೆ ನೋಡಿ. ಮತ್ತು ಇದು ಒಂದು ಝೀಬ್ರಾ ಸ್ನೇಲ್ ಅಂತಾರೆ, ಮತ್ತು ನೆರೆಟ್ ಸ್ನೇಲ್ ಅಂತಲೂ ಕರೀತಾರೆ. ಇದು ಆಲ್ಗೆನ ಕ್ಲೀನ್ ಮಾಡುತ್ತದು.